ಶಂಕರ್ ಅಂತೆ ಕರ್ನಾಟಕದ ಒಬ್ಬರು ಕಡಕ್ ಡೈರೆಕ್ಟರ್ ಅವರೇ, ಅದು ರಿಯಲ್ ಆಫೀಸರು, ಅದು ಮತ್ತೆ ಪ್ರೂವ್ ಮಾಡ್ಕೊಂಡ್ರೆ ಸಖತ್ ಖುಷಿ ಆಗಿ ಸಿನಿಮಾ ನೋಡ್ದಂಗೆ. ನಿಮ್ಮಲ್ಲಿ ಯಾವೊಂದು ಕೆಮ್ಮೆ ಕೊಂಡ್ಕೊಂಡ್ರು ಅಪ್ಪಿ ತಪ್ಪಿ ಒಳ್ಳೆ ನಮ್ಗೆ ಬಂದವ್ರೆ ನಮ್ಮ ಸುಪ್ಪಿ. ಇದು ಸೂಪರ್ ಆಗಿ ಸಿನಿಮಾ ಮಾತ್ರ. ಸಿನಿಮಾದಲ್ಲಿ ಆ ಜಾತಿ ಮುದ್ರೆ ಮುದ್ರೆ ಅವೆಲ್ಲ ಬಿಟ್ಬಿಟ್ಟು ಇನ್ಮೇಲೆ ಪಂಚ ಮಂದಿ ಇರಬೇಕು ಅಂತ. ಯಾಕಂದ್ರೆ ಸಿನಿಮಾದ ಪ್ರಜಾಕೀಯ ಕಾನ್ಸೆಪ್ಟು ಒಂದು ಕಲ್ಕಿ ಅವತಾರ ಅಂತ ನಾನು ಲಾಸ್ಟ್ ಕಲ್ಕಿ ಪ್ರಭಾವ ಸಿನಿಮಾ ನೋಡಿದೆ, ಅದಕ್ಕಿಂತ ಮಸ್ತಾಗಿ ಬಂದವ್ರು ಇಲ್ಲಿ ಕಲ್ಕಿ ಅವತಾರದಲ್ಲಿ. ಅದೊಂದು ಹೆವಿ ಸೈಕ್ ಆಗೈತೆ. ಇನ್ನೊಂದು ಹೇಳ್ತೀನಿ, ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಯೋಚನೆ ಮಾಡ್ಬೇಕಂತೆ. ಅವೆಲ್ಲ ಸೂಪರ್ ತೋರಿಸ್ತಾರೆ. ಅಮ್ಮ ನಿನ್ನ ಮಕ್ಕಳು ಸಾಮಾನ್ಯ ಮಕ್ಕಳಲ್ಲಮ್ಮ, ಕಳ್ಳನ ಮಕ್ಕಳು, ಕಿತ್ತೊಂದನ ಮಕ್ಕಳು, ಲೋಫರನ್ ಮಕ್ಕಳು, ಅವೆಲ್ಲ ಡೈಲಾಗ್ ಸಾಕಾಗಿತ್ತು. ಉಪ್ಪಿಸ್ ಅಂದ್ರೆ ಇವೆಲ್ಲ. ಇನ್ನೊಂದು BGM ಅಂತೂ ಅಜೀರ್ ಲೋಕಲ್ ಸಕ್ಕದ ಕೊಟ್ಟವ್ರೆ. ಮೊನ್ನೆ ಯಾರೋ ನಿಲ್ಸ್ಬಿಟ್ಟು ಲಾರಿ ಡ್ರೈವರ್ ಮಾಡಿದ ಫುಲ್ಲು ಟ್ರಾಫಿಕ್ಕು. ಅಜೀರ್ ಲೋಕನಾಥ್ ಏನು ಮಾಡಿದೆ ನೀವು ಮ್ಯೂಸಿಕ್ಕು ಸಕ್ಕದಾಗೈತೆ. ಒಂದೊಂದು ಸೀನ್ಗಳು ಒಂದೊಂದು BGM ಅದು ಮ್ಯೂಸಿಕ್ ಅಂತೂ ಅವೆಲ್ಲ ಉಪ್ಪಿಸ್ ಡೈರೆಕ್ಷನ್ ಅಂದ್ರೆ ಇವೆಲ್ಲ ಇರಲೇಬೇಕು. ಅದನ್ನ ತಪ್ಪು ನೋಡಲೇಬೇಕು. ಇನ್ನು KP ಶ್ರೀಕಾಂತ್ ಸರ್ ನೀವು ಮಾತ್ರ ಹಾಗಾಗಿ ಏನು ಕೊಡ್ಬೇಕು ಪ್ರೊಡಕ್ಷನ್ಗಿಂತ ಎಲ್ಲ ಕೊಟ್ಬಿಟ್ಟಿರಾ. ಈ ಸೂಪರ್ ಆಗಿದೆ, ಒಂದು ಒಳ್ಳೆ ಸಿನಿಮಾ. ಎಲ್ಲ ಕನ್ನಡಿಗರು ಬಂದ್ಬಿಟ್ಟು ತಲೆ ಹುಳ ಬಿಟ್ಟರು ಇಟ್ರಲ್ಲ, ತಲೆ ಹುಳನ ಕಿತ್ತಾಕೋರು. ಇವತ್ತು ಎಲ್ಲರೂ ಬಂದು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡ್ರಿ, ಎಲ್ಲ ಮೆಚ್ಕೊತೀರಾ. ಒಂದೊಂದು ನಾನು ಹೇಳ್ಬೇಕು ಅಂತಂದ್ರೆ, ಈಗ ನನಗೆ ಆಗಲಿ ನೀನು ಕ್ರಿಶ್ಚಿಯನು, ನೀನು ಹಿಂದೂ ಧರ್ಮ, ನೀನು ಬೌದ್ಧ ಧರ್ಮ ಎಲ್ಲ ಬಿಡ್ಬೇಕಂತ. ಯಾಕೆಂದ್ರೆ ನಮ್ಮ ಇಂಡಿಯಾ ಫ್ಲಾಗ್ ಇದ್ರು ಸರ್, ಕೇಸರಿ ಬಿಳಿ ಹಸಿರು. ಕೇಸರಿ ಅಂತ ತೋರಿಸೋದು, ಕೇಸರಿ ಅಂದರೆ ಹಿಂದೂಗಳದು, ಬಿಳಿ ಅಂದರೆ ಕ್ರೈಸ್ತರದು, ಹಸಿರು ಅಂದ್ರೆ ಮುಸ್ಲಿಮರದು ಅಂತ ಅಲ್ಲೇ ತಗೊಂಡಿದೆ. ಆ ಬಾವುಟದಲ್ಲೇ ಭೇದ ಭಾವ ಇಲ್ಲ, ನಮ್ಮಲ್ಲಿ ಹಾಕ್ಬೇಕು ಅದನ್ನ ತೋರಿಸೋರೆ. ಲಾಸ್ಟಲ್ಲಿ ಒಂದು ತೋರಿಸುತ್ತೆ, ನಾವು ಇಷ್ಟೆಲ್ಲ ಹೇಳ್ಬಿಟ್ಟು ಹೋಗ್ಬೋದು. ಸಿನಿಮಾ ನೋಡ್ತೀವಿ, ನಮ್ಮ ಮನೆಗಳು ಮಾಡ್ತೀವಿ, ಮತ್ತೆ ಅದೇ ಸ್ಕ್ರೋಲು ಅದೇ ಟ್ರೋಲು. ಅವನದೇ ನ್ಯೂಸ್ ಬಂತು, ಇವನೇ ನ್ಯೂಸ್ ಬಂತು, ಅವ್ನು ಯಾವ್ದೋ ಒಂದು ಹುಡುಗಿ ಕೇಸ್ ಅಂತೆ, ಅವೆಲ್ಲ ಚೆನ್ನಾಗಿ ತೋರಿಸೋರೆ. ಎಲ್ಲ ಬಂದು ಥಿಯೇಟ್ರಲ್ಲೇ ಬಂದು ಕನ್ನಡ ಸಿನಿಮಾ ನೋಡ್ರಿ, ಮೆಚ್ಕೋತೀರಾ. ಉಪ್ಪಿ ಸರ್ ನಿಮ್ಮ ಡೈರೆಕ್ಷನ್ ನಾನು ಮತ್ತೆ ಆಗ್ಬಿಟ್ಟು ಬಿದ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮ ಬಾಸು ಪವರ್ ಸ್ಟಾರ್ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟರು, ರಿಯಲ್ ಸ್ಟಾರ್. ಥ್ಯಾಂಕ್ ಯು. ಎಷ್ಟೆಲ್ಲ ನೋಡ್ಬೇಕು ಸಿನಿಮಾ ಅರ್ಥ ಆಗ್ಬೇಕಂದ್ರೆ ಎಷ್ಟೆಲ್ಲ ನೋಡ್ಬೇಕು. ಇಲ್ಲಿ ಸ್ಟಾರ್ಟಿಂಗ್ ಒಂದು ಕೊಟ್ಬಿಟ್ಟಾರೆ, ಇದು ಬುದ್ಧಿವಂತರಾಗಿರೋ ಇದ್ದೋಗ್ಬಿಡಿ ಮನೆಗೆ ಅಂತ, ದಡ್ರಾಗಿರೋ ಕುತ್ಕೊಳ್ಳಿ ಅಂತ. ನಾವು ದಡ್ರು, ಅದಕ್ಕೆ ಕುತ್ಕೊಂಡು ಫುಲ್ಲಾಗಿ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀನಿ. ಅರ್ಥ ಇದಕ್ಕೆ ಬಂದು ರಿವ್ಯೂ ಕೊಡ್ತಾ ಇದೀನಿ. ಕೆಲವರು ಬೆಳಗ್ಗೆ ಎಲ್ಲ ರಿವ್ಯೂ ನೋಡಿದೆ, ನಂಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ನೋಡ್ಬೇಕು, ಇನ್ನು ಮತ್ತೊಂದ್ಸಲ ನೋಡ್ಬೇಕು ಅಂತಾರೆ. ಕರೆಕ್ಟಾಗಿ ಕುತ್ಕೊಂಡು ಫುಲ್ಲಾಗಿ ಕ್ಯಾಪ್ಚರ್ ಮಾಡ್ರೆ ಫಸ್ಟ್ ಆಫ್ ತೋರಿಸ್ರೆ ಸತ್ಯ ಮತ್ತೆ ಕಲ್ಕಿ. ಸತ್ಯ ಇಲ್ಲಿ ಒಂದು ಅರ್ಥ ಆಗಿ ಗೊತ್ತಾ, ಯಾವತ್ತು ಇದ್ಮೇಲೆ ಯಾರು ಸತ್ಯವಂತ ಬದುಕಬೇಡಿ. ಯಾಕಂದ್ರೆ ಸತ್ಯ ಯಾವತ್ತು ಕೈ, ಸುಳ್ಳೆ ಮನೆ ಜಾಸ್ತಿ. ನಮಗೂ ಸುಳ್ಳು ಜೀವನ ಬೇಕು. ಈ ರಾಜಕೀಯದ ಅಷ್ಟೇ ಅಲ್ವಾ, ನಮಗೆ ಒಂದೇ ಅಧಿಕಾರ ಕೊಡ್ತಾರಂತೆ. ಅದು ತುಂಬಾ ಚೆನ್ನಾಗಿ ನೀಡೋದು. ಯಾವಾಗ ಗೊತ್ತಾ, ಅದು ಓಟ್ ಹಾಕೋ ದಿನ ಮಾತ್ರನೇ, ಓಟ್ ಹಾಕೋ ದಿನ ಮಾತ್ರ ನಮ್ಗೆ ಅಧಿಕಾರ ಕೊಡ್ತಾರಂತೆ. ಅದು ಬಿಟ್ಟರೆ ಹೊಂಟಾಯ್ತು ಅಷ್ಟೇ. ಅವನ ಒಂದೊಂದು ಹೇಳ್ತೀನಿ, ದುಡ್ಡಾಸೆಗೆ ಕಾಸಿಟ್ಕೊಂಡು ರಾಜಕೀಯ ಓಟ್ ಹಾಕೋದು, ಅವ್ರನ್ನ ಒತ್ಕೊಂಡು ಬೆಳೆಸೋದು, ಅವೆಲ್ಲ ಬಿಟ್ಬಿಟ್ರಂತೂ ನೀನು ಚೆನ್ನಾಗಿದ್ದೆ, ನೀನು ಉದ್ಧಾರ ಇದೆಯಾ. ಲಾಸ್ಟ್ ಆಫೀಸರ್ ಕನ್ಫ್ಯೂಷನ್ ಆಗ್ಬಿಟ್ಟು ನಾನು ಏನು ಮಾಡಿದೆ, ನಾನು ಏನು ಕತೆ ಮಾಡಿ ನನಗೆ ಅರ್ಥ ಆಗಿಲ್ಲ ಅಂತ ತೋರಿಸ್ತಾರೆ. ಒಂದಂತೂ ಅರ್ಥ ಆಗಿ ನನಗೆ, ಸಿನಿಮಾ ಮಾತ್ರ ಸೂಪರ್ ಹಿಟ್ಟು. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಕೆಳಗಡೆ ಕೆಳಗಡೆ ರೀಲಲ್ಲೋ ರಿಯಲ್ ಸ್ಟಾರ್ ಬಾಸು ಹೇಳಿದವರು ಟ್ಯಾಗಿ ಕಾಸು ಬೆನ್ನ ಹಿಡ್ಕೊಂಡ್ರೆ ಎಲ್ಲ ಬೆಣ್ಣ ಹಾಕ್ಬಿಡ್ತಾರೆ. ಬೆನ್ನ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ನೀವು ವೈ ಅಂದರೆ ಏನಪ್ಪ ಅನ್ನೋದು ಎರಡು ಕ್ವಶನ್ನು. ಉಪ್ಪಿ ಬಾಸ್ ಮಾಡಿದ ಯಾರು ಮಾಡೋಕ್ಕಾಗಲ್ಲ ಆಕ್ಷನ್ನು. ಉಪ್ಪಿ ಅರ್ಥೋಗಿರೋ ಬಟ್ಟೆ ಹಾಕಿರೋದು ಫ್ಯಾಷನ್ನು, ಡ್ರೆಸ್ಸಿಂಗ್ ಎಲ್ಲರೂ ಕೊಡೋದಲ್ಲ ಕಾಂಪಿಟೇಷನು. ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಹಾಲಿವುಡ್ ಸ್ಯಾಂಡಲ್ವುಡ್ ಚೆಕ್ ಮಾಡ್ಕೋ. ಉಪ್ಪಿ ಸ್ಟಾರು ಸೂಪರ್ ಸ್ಟಾರು. ಈ ರೆಕಾರ್ಡ್ನ ಮಾಡೋದಕ್ಕೆ ನಂಬಬೇಕು. ಈ ರೆಕಾರ್ಡಿನ ಯಾರು ಕೂಲಿಯಲ್ಲ ನಂಬಬೇಕು.